ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಪೂರಿ ಮತ್ತು ಪೂರಿ ಜೊತೆಗೆ ಆಲೂ ಮತ್ತು ಎಗ್ಗನ್ನು ಬಳಸಿ ಒಂದು ಹೊಸ ರೆಸಿಪಿಯನ್ನು ಕಂಡುಹಿಡಿದಿದ್ದೀವಿ. ಅದು ಪೂರಿ ಜೊತೆಗೆ ಕಾಂಬಿನೇಷನ್ ಮಾತ್ರ ಸಖತ್ತಾಗಿತ್ತು, ತಿಂದರೆ ಮಾತ್ರ ಅಲ್ಟಿ ಟೇಸ್ಟು. ಇದು ನಾನು ಟ್ರೈ ಮಾಡಿದಂಥ ಒಂದು ಹೊಸ ರೆಸಿಪಿಯಾಗಿದೆ. ಈಗ ನಾನು ಆ ರೆಸಿಪಿಗೆ ಬೇಕಾಗಿರುವಂತಹ ಪದಾರ್ಥಗಳನ್ನು ನಾನೀಗ ಹೇಳ್ತಾ ಹೋಗ್ತೀನಿ. ನಾನಿಲ್ಲಿ 3/4 ಬೌಲ್ನಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ. ಇದು ಚಿರೋಟಿ ರವೆ ಆಗಿರುತ್ತೆ. ಮತ್ತು ಸಾಲ್ಟು, ಕಲ್ಲುಪ್ಪು ಅವ್ರ ಸಾಲ್ಟನ್ನು ಯೂಸ್ ಮಾಡ್ಬೋದು ನಾವು. ಜೊತೆಗೆ ಬೇಕಿಂಗ್ ಸೋಡಾ ಅಥವಾ ಸೋಡವನ್ನು, ಜೊತೆಗೆ ತುಪ್ಪನೂ ಕೂಡ ಯೂಸ್ ಮಾಡಬೇಕಾಗುತ್ತೆ. ನಾನಿಲ್ಲಿ 1 ಕಪ್ಪು ಗೋಧಿ ಹಿಟ್ಟು, 1/4 ಕಪ್ಪು ಮೈದಾ ಮತ್ತು ಕಡಲೆ ಹಿಟ್ಟು 1-2 ಸ್ಪೂನಷ್ಟು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಬಿಸಿ ನೀರನ್ನು ಕಾಯಿಸಿ ಬಿಸಿ ನೀರಿಗೆ 3/4 ಕಪ್ಪು ರವೆಯನ್ನು ನಾನಿಲ್ಲಿ ಹಾಕಿ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಇಟ್ಕೋತೀನಿ. ಬಿಸಿ ನೀರೊಳಗಡೆ ಉಪ್ಪನ್ನು ಹಾಕಿ ಕುದಿಸ್ಕೊಂಡಿದೆ, ಹಾಗಾಗಿ ಉಪ್ಪನ್ನು ಇಲ್ಲಿ ತೋರ್ಸೋಕ್ಕಾಗಲಿಲ್ಲ. ನೀವು ಈ ರೀತಿ ಮಾಡಿ ಒಂದು 10ರಿಂದ 15 ನಿಮಿಷ ಏನು ಮಾಡಬೇಕಾಗುತ್ತೆ, ಇದನ್ನು ಇಡಬೇಕು. 10ರಿಂದ 15 ನಿಮಿಷ, ಇಲ್ಲಾಂದರೂ ಒಂದು 5 ನಿಮಿಷ, ಮಿನಿಮಮ್ ಅಂದರೂ 5 ನಿಮಿಷ ಈ ರೀತಿ ಒಂದು ಕಡೆ ಮಿಕ್ಸ್ ಮಾಡಿ ಇಟ್ಬಿಟ್ರೆ ರವೆ ಏನಾಗುತ್ತೆ, ಬಿಸಿ ನೀರಲ್ಲಿ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ. ಈ ರೀತಿ ಸಾಫ್ಟ್ ಆದಮೇಲೆ ನಾವು ಇದಕ್ಕೆ 1 ಕಪ್ಪು ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಕಡಲೆ ಹಿಟ್ಟು ಇದನ್ನೆಲ್ಲ ತೊಗೊಂಡಿದ್ದೀವಲ್ಲ, ಇದನ್ನೆಲ್ಲನೂ ಕೂಡ ನಾವೇನು ಮಾಡಬೇಕು, ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದನ್ನೆಲ್ಲನೂ ಕೂಡ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡ್ಮೇಲೆ ಸೋಡಾನು ಕೂಡ ಹಾಕ್ಕೋಬೇಕು. ಸೋಡಾ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಆಪ್ಷನಲ್ ಆಗಿರುತ್ತೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕು ಅಂದರೆ ನೀವು ನೀರನ್ನು ಸ್ವಲ್ಪ ಸ್ವಲ್ಪ ಮಧ್ಯದಲ್ಲೇ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ನ ಕೈಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಫೀಲ್ ಮಾಡ್ಕೋಬೇಕು ಯಾವಾಗಲೂ. ಆದರೆ ಇಲ್ಲಿ ನಾನು ಸ್ಪೂನಲ್ಲಿ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಕೈಗೆ ಅಂಟೋ ಚಾನ್ಸಸ್ಸು ಕಡಿಮೆ ಇರುತ್ತೆ. ಈ ರೀತಿ ಆದಮೇಲೆ ನಾನು ಒಂದು ಸ್ವಲ್ಪ ಎಣ್ಣೆಯನ್ನು ಯೂಸ್ ಮಾಡಿ ಈ ರೀತಿ ಒಂದು 10 ಸಲ ಏನು ಮಾಡಿದೆ, ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ಫಸ್ಟೇ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಕೈಗೇ ಆಗಿಬಿಡುತ್ತೆ ಎಲ್ಲ. ಮಿಕ್ಸ್ ಮಾಡಿಸೋ ಸ್ವಲ್ಪ ಒಂಥರ ಅಜಿಬಿಜಿ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಈ ರೀತಿ ಮಾಡ್ಕೊಂಡಿದ್ದೀನಿ ನಾನು. ಈ ರೀತಿ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕಿ ಅಥವಾ ಎಣ್ಣೆ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಇಷ್ಟು ಸಾಫ್ಟಾಗಿ ಏನು ಮಾಡಿ ಎತ್ತಿಟ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಫಸ್ಟ್ ಕಲಿಸಿದಾಗ ಯಾವ ರೀತಿ ಬೌಲ್ಗೆಲ್ಲ ಅಂಟ್ಕೊಂಡಿದೆ, ಈ ರೀತಿ ನಾವು ಫೈನಲಾಗಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಹೇಳಿದ್ರೆ ಅದು ಸಾಫ್ಟಾಗಿ ನಮಗೆ ಸಿಗಬೇಕು. ಕೈಯಲ್ಲಿ ಹಿಂಗೆ ಇಳಿದಾಗ ಅದು ನಮಗೆ ಒಂಥರ ಬ್ರೆಡ್ ಥರ ಸಿಗಬೇಕು. ಹಾಗಿದ್ದಾಗ ಏನಾಗುತ್ತೆ, ರವೆ ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಸೊ ಅದನ್ನು ತೆಗೆದಿಟ್ಟಾದಮೇಲೆ ನೆಕ್ಸ್ಟ್ ಪಲ್ಯಕ್ಕೆ ರೆಡಿ ಮಾಡಿಕೊಂಡೆ. ಪಲ್ಯಕ್ಕೆ 4 ಈರುಳ್ಳಿ, 3 ಟೊಮೊಟೊ, 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು 6 ಸ್ಮಾಲ್ ಸೈಜ್ದು ಆಲೂಗಡ್ಡೆ ಮತ್ತು 1 ಮೊಟ್ಟೆಯನ್ನು ತೊಗೊಂಡಿದ್ದೀನಿ ಇವತ್ತು. ಇದು ಇಬ್ಬರಿಗೆ ಬೇಕಾಗಿರುವಂತಹ ಕ್ವಾಂಟಿಟಿಲಿ ನಾನು ಮಾಡ್ತಾ ಇರುವಂತಹ ಪಲ್ಯ ಆಗಿರುತ್ತೆ. ಸೊ ಇದಿಷ್ಟನ್ನು ಕೂಡ ಯೂಸ್ ಮಾಡಿ ನೆಕ್ಸ್ಟ್ ನಾವು ಪ್ರಿಪ್ರೇಷನ್ನ ಮಾಡ್ಕೊಳ್ಳೋಣ. ಇದನ್ನು ರೆಡಿ ಮಾಡೋದಕ್ಕೆ ನೆಕ್ಸ್ಟ್ ಒಂದು ಬಾಣಲೆಯಲ್ಲಿ 3 ಟೇಬಲ್ ಸ್ಪೂನ್ ಅಥವಾ 6 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. 6 ಟೇಬಲ್ ಸ್ಪೂನ್ ಎಣ್ಣೆಗೆ ಕಟ್ ಮಾಡಿದಂತಹ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆದಮೇಲೆ ಬೇಯಬೇಕು ಅಂದಾಗ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಉಪ್ಪನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬೇಗ ಬೇಯುತ್ತೆ. ಅದ್ರ ಜೊತೆಗೆ ಟೊಮೊಟೊನೂ ಹಾಕ್ಕೊಂಡಿದ್ದೆ. ಜೊತೆಗೆ ಇಲ್ಲಿ ಅಚ್ಕಾರ, ಧನಿಯಾ ಪುಡಿ ಮತ್ತು ಟರ್ಮರಿಕ್ ಪೌಡರ್, ರೆಡ್ ಚಿಲ್ಲಿ, ಧನಿಯಾ ಮತ್ತು 3 ಕೂಡ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಟೇಸ್ಟ್ ವೈಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು. ನಾನಿಲ್ಲಿ 1/4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೆ 3 ಕೂಡ. ಅದನ್ನೆಲ್ಲ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಅದನ್ನೆಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆದಮೇಲೆ ನಮಗೆ ಬಾಯಿಗೆ ರೆಡಿಯಾಗಿ ಮಸಾಲೆ ಮಿಕ್ಸ್ ಆಗಿದೆ ಅನ್ನೋದು ಎಣ್ಣೆ ಬಿಡೋದು ಗೊತ್ತಾಗಬೇಕು. ಎಣ್ಣೆ ಬಿಡ್ತಾ ಇರೋದು ಗೊತ್ತಾದ್ಮೇಲೆ ನಾವಿಲ್ಲಿ ಚಪಾತಿ ಅಥವಾ ಪೂರಿಯನ್ನು ಮಾಡೋದಕ್ಕೆ ಚಪಾತಿ ಅನ್ನೋದೇ ಬರುತ್ತೆ. ಪೂರಿಯನ್ನು ಮಾಡೋದಕ್ಕೆ ನಾನು ಮೆಷಿನ್ ಯೂಸ್ ಮಾಡಿದ್ದೀನಿ. ಮೆಷಿನ್ ಇಲ್ಲ ಅಂದರೆ ಪರವಾಗಿಲ್ಲ, ಲಟ್ಟಣಿಗೆಲ್ಲ ಕೂಡ ಸಹ ಮಾಡ್ಕೋಬೋದು. ನಮ್ಮ ಮನೇಲಿ ಮೆಷಿನ್ ಇತ್ತು, ಸೊ ಹಾಗಾಗಿ ಮೆಷಿನನ್ನು ಯೂಸ್ ಮಾಡಿ ಒಂದು ಗೋಲಿ ಸೈಜ್ದು ಒಂದು ಉಂಡೆಯನ್ನು ಮಾಡಿಕೊಂಡು ನಾನಿಲ್ಲಿ ಮೆಷಿನಲ್ಲಿ ಯೂಸ್ ಮಾಡಿ ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಕಾಯಿಸ್ಕೊಂಡ ನಂತರ ಡೈರೆಕ್ಟಾಗಿ ಎಣ್ಣೆ ಒಳಗಡೆ ಹಾಕೋಬೇಕಾಗುತ್ತೆ. ನಾನಿಲ್ಲಿ ಎಣ್ಣೆ ಒಳಗಡೆ ಹಾಕ್ತಾಯಿದ್ದೀನಿ. ಎಣ್ಣೆ ಒಳಗಡೆ ಹಾಕಿದ್ಮೇಲೆ ನೀವೇನು ಕೆಲಸ ಮಾಡಬಾರ್ದು, ಸುಮ್ಮನೆ ಅದೇ ಏನಾಗುತ್ತೆ ಡೈರೆಕ್ಟಾಗಿ ವಾವ್ ಸಖತ್ತಾಗಿ ಬಂತಲ್ವ, ಈ ರೀತಿ ಬರುತ್ತೆ. ನಾನು ಕೂಡ ಈ ಥರ ಬಂದಾಗ ತುಂಬಾ ಖುಷಿಯಾಗುತ್ತೆ ಅಡುಗೆ ಮಾಡಬೇಕಾದ್ರೆ. ನೋಡ್ತಾ ಇದ್ದರೆ ಒಂದು ಸಲ ಈ ಥರ ರೌಂಡಾಗಿ ಬಂದಾದಮೇಲೆ ನಾವು ಟ್ವಿಸ್ಟ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಟ್ವಿಸ್ಟ್ ಮಾಡಿಕೊಂಡು ಎರಡೂ ಕಡೆಯೂ ಸ್ವಲ್ಪ ಲೈಟ್ ಕ್ರೀಮ್ ಥರ ಬ್ರೌನ್ ಬಂದಮೇಲೆ ನಾವೇನು ಮಾಡಬೇಕು, ಅದನ್ನು ತೆಗೆದಿಟ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ಥರ ನಾನು ಒಂದಷ್ಟನ್ನು ಮಾಡಿದ್ದೀನಿ. ಸೊ ಇದಿಷ್ಟು ನಮ್ಮ ಮನೆಯಲ್ಲಿ ಆಗಿದಂತಹ
ಪೂರಿ ಮತ್ತು ಪಲ್ಯ ರೆಸಿಪಿ ಇದಾಗಿತ್ತು. ನೋಡ್ತಾ ಇದ್ದಾರಲ್ಲ ಎಷ್ಟು ಸಾಫ್ಟಾಗಿ ಕಟ್ ಮಾಡಿದ್ರೂ ಕೂಡ ಎಷ್ಟು ಕಟ್ ಆಗ್ತಾಯಿದೆ, ಎಷ್ಟು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿದೆ. ಇದು ಇವತ್ತಿನ ನಮ್ಮ ಮನೆಯ ಪೂರಿ ಮತ್ತು